ರೈತರು ಕೊಟ್ರೆ ದೇವ್ರು ಕೊಟ್ಟಂಗೆ ಅಂತಾರೆ. ಹೌದಾ? ಹಂಗಾದ್ರೆ ನಿಮ್ ಆಸ್ತಿ ಬರ್ದು ಕೊಟ್ಬಿಡಿ. ಕೋಪ ಮಾಡ್ಕೋಬೇಡಿ ಸಾಹೇಬ್ರೆ, ಈ ತರ ಸುಳ್ಳು ರೇಟ್ಗೆಲ್ಲ ಒಪ್ಕೋಬಾರ್ದು. ನೋಡಿ, ನೀವು ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಅಂತ ಶಾಪಿಂಗ್ ಮಾಡೋರು, ನಾವು ಸೊಪ್ಪು, ತರಕಾರಿ, ಟೊಮೆಟೊ ಅಂತ ಚೌಕಾಸಿ ಮಾಡೋರು. ನಿಮ್ಗೆ ಚೌಕಾಸಿ ಟ್ಯಾಲೆಂಟ್ ಎಲ್ಲ ಗೊತ್ತಿಲ್ಲ ಸಾಹೇಬ್ರೆ. ಈ ಕಲೆ ಎಲ್ಲ ಕೆಲವ್ರಿಗೆ ಮಾತ್ರ ಇರೋದು. ನೀವು ಕನಿಷ್ಠ ಪಕ್ಷ ಸುಮ್ಮನೆ ನಿಂತ್ಕೊಂಡ್ಬಿಡಿ. ಯಾವನ್ಗೆ ಹೇಳ್ತಾ ಇದೆಯಾ ಈ ಕಲೆ ಇಲ್ಲ ಅಂತ? ನೋಡು, ಈ ಕಲೆ ಎಲ್ಲ ನನಗೆ ಫುಲ್ ಇದೆ, ಮುಚ್ಚಿಟ್ಟಿದ್ದೀನಿ ಜೋಪಾನವಾಗ ಅಷ್ಟೇ. ಹೌದಾ? ಹಂಗಂದ್ರೆ ಎಲ್ಲಿ ಮುಸ್ಲಾಕ್ ಇಟ್ಟಿದ್ದೀರಲ್ಲ, ಅದ್ ತೆಗಿರಿ ನೋಡೋಣ ನಿಮ್ಗೆ ಏನ್ ಕಲೆ ಇದೆ ಅಂತ. ಅಷ್ಟೇ ತಾನೇ, ಎಗುರ್ಕೋ ಈ ಕಡೆ. ಯಜಮಾನ್ರೆ, ಹೆಂಗೆ ಸೊಪ್ಪು? 20 ರೂಪಾಯಿ. 20. 8 ರೂಪಾಯಿ ಕೊಡಿ. ಒಂದು ಕೆಲಸ ಮಾಡಿ, ಫ್ರೀಯಾಗಿ ಕೊಟ್ಬಿಡ್ತೀನಿ, ಎಲ್ಲ ತಗೊಂಡು ಹೋಗ್ಬಿಡಿ. ನೋಡ್ದಾ, ನೀನ್ ಬರೀ 5 ರೂಪಾಯಿ ಚೌಕಾಸಿ ಮಾಡಿದೆ, ನಾನು ಫ್ರೀಯಾಗೆ ಎತ್ಕೊಂಡು ಹೋಗ್ತಾ ಇದೀನಿ. ಇದು ನಮ್ ರೇಂಜ್ ಅಂದ್ರೆ. ಸಮಾಧಾನ. ಅವರು ನಿಜವಾಗ್ಲೂ ಫ್ರೀಯಾಗಿ ಕೊಡಲ್ಲ, ಉರ್ಕೊಂಡು ಹೇಳ್ತಾ ಇರೋದು. ಸಾಹೇಬ್ರೆ, ಚೌಕಾಸಿ ಅನ್ನೋದು ಹೇಗಿರ್ಬೇಕು ಗೊತ್ತಾ? ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು, ಅವ್ರಿಗೂ ನಷ್ಟ ಆಗ್ಬಾರ್ದು, ನಮಗೂ ಕಷ್ಟ ಆಗ್ಬಾರ್ದು. ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ನೀವು ಸುಮ್ಮನೆ ನಿಂತ್ಕೊಳ್ಳಿ. ಉದ್ದದಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇರೋ ತರ ಆಡ್ತಾಳೆ. ಕುತ್ಕೋ ಸುಮ್ಮನೆ. ಯಜಮಾನ್ರೆ, ನಿಮ್ಗೂ ಬೇಡ ನನಗೂ ಬೇಡ, ಒಂದು ಬಂಪರ್ ಆಫರ್ ಕೊಡ್ತೀನಿ. 9 ರೂಪಾಯಿ 50 ಪೈಸೆ ಕೊಟ್ಬಿಡಿ. ನಮ್ಮ ಇಂಥವ್ರನ್ನೆಲ್ಲ ಮನೆಯಲ್ಲೋ ಆಸ್ಪತ್ರೆಯಲ್ಲೋ ಬಿಟ್ಟು ಬರಬೇಕು. ರೋಡಲ್ಲಿ ಜನ ಓಡಾಡ್ತಿರ್ತಾರೆ, ಯಾರಿಗಾರ ಕಚ್ಬಿಟ್ರೆ ಸಾಹೇಬ್ರೆ ಸುಮ್ಮನೆ ಇಲ್ಲಿ. ಏನ್ ಗೊತ್ತಾ, ಮಾನಸಿಕ ಕಾಯಿಲೆ ಅದು ನನಗೆ ಮಾತ್ರ ಗೊತ್ತಿತ್ತು, ಇವಾಗ ಅವ್ರಿಗೂ ಗೊತ್ತಾಗೋಯ್ತು. ಹುಚ್ಚ ಅಂತಿದ್ದಾರೆ. ಸೈಲೆಂಟ್ ಆಗಿರು. ನಾನು ಯಾರು ಗೊತ್ತಾ? ಪೊಲೀಸ್ ಇನ್ಸ್ಪೆಕ್ಟರು. ಪೊಲೀಸ್ ಆಫೀಸರು ನೀನೆ, CM ನೀನೆ, PM ನೀನೆ. ಈಗಲಾದ್ರೂ ಸಮಾಧಾನನಾ? ಅದಕ್ಕೆ ಅಮ್ಮ ಹೇಳಿದ್ದು, ಇಂಥವ್ರನ್ನೆಲ್ಲ ಬೀದಿ ಕರ್ಕೊಂಬರ್ಬೇಡಿ ಅಂತ. ಸಾಹೇಬ್ರೆ, ಅವ್ರು ಜೋರಾಗಿ ಹುಚ್ಚ ಅಂತ ಕೂಗಿ ಹೇಳೋದಕ್ಕಿಂತ ಮುಂಚೆ ಈ ಕಡೆ ಬನ್ನಿ. ಸೌತೆಕಾಯಿ ನೋಡಿಬೇಕು. ಸಾಹೇಬ್ರೆ, ಅಣ್ಣ ಈ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು 2 ಕಟ್ ಕೊಡು, ಹಂಗೆ ಸೌತೆಕಾಯಿ 1/2 kg ಕೊಡು, ಬೇಗ ಕೊಡು. ಬಿಸಿಲು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಟ್ರಿ ಬಿಸಿಲಲ್ಲಿ. ಸರ್, ಅವತ್ತು ಭದ್ರನ್ಗೆ ಆಸ್ಪತ್ರೆಯಲ್ಲಿ ಕೊನೆಯದಾಗಿ ಕಾಲ್ ಬಂದಿತ್ತಲ್ಲ ಸರ್, ಭದ್ರ ಅವ್ರ ಬಾಸ್ ಇಂದ ಬಂದಿರೋದು ಸರ್. ವೀರಣ್ಣ ಅವ್ರ ನಿಜವಾದ ಕೊಲೆಗಾರ ಅವರೇ ಸರ್. ಅಲ್ಲ, ಏನಿದು? ಕೊನೆಯದಾಗಿ ಕಾಲ್ ಬಂದಿತ್ತಲ್ಲ, ಅದ್ರ ಲೊಕೇಶನ್ ಸರ್. ಅಲ್ಲ, ನಮ್ಮನೆ ಲೊಕೇಶನ್ ಇದೆಯಲ್ಲ? ಹೌದು ಸರ್. ಮತ್ತೆ ನಂಬರು ನಿಮ್ಮನೆಯವ್ರ ಫೋನ್ ನಂಬರ ಸರ್? ಅಪರಾಧಿಗಳು ಯಾರೇ ಆಗಿದ್ರು ಅಷ್ಟೇ, ತಪ್ಪು ತಪ್ಪೆ. ಇಷ್ಟು ದಿನ ಅವ್ರು ನನ್ನ ಮನೇಲಿದ್ರು, ಇನ್ಮೇಲೆ ನನ್ನ ಸ್ಟೇಷನ್ ಅಲ್ಲಿ ಇರ್ತಾರೆ. ಅರೆಸ್ಟ್ ಮಾಡ್ತೀರೇನ್ರಿ ಸರ್? ಇದರಿಂದ ನಿಮ್ಮ ಇಡೀ ಮನೆ ವಾತಾವರಣ ಕೆಡಬೋದು ನೋಡ್ರಿ ಸರ್. ಹಾಗಂತ ನನ್ನ ಕೆಲ್ಸಕ್ಕೆ ಅನ್ಯಾಯ ಮಾಡೋದಕ್ಕಾಗಲ್ಲ. ಬನ್ನಿ.